ಒಂದು ಅಧಿಕಾರಿಯಾಗಿ ಯಾವುದೇ ಇಲಾಖೆ ಬಂದರೆ ಅವ್ರ ಜವಾಬ್ದಾರಿ. ಪ್ರತಿ ಸಾರಿ ಮಂತ್ರಿಗಳು ಹೇಳಬೇಕು, ಸಿ ಎಮ್ ಹೇಳ್ಬೇಕಂತ ಅದೇನು ಸಿಸ್ಟಮ್ ಇಲ್ಲ. ಹಾಗಾಗಿ ಅವ್ರ ಜವಾಬ್ದಾರಿ ಅವ್ರು ಎತ್ಕೊಂಡು ಮಾಡಬೇಕಾಗ್ತದೆ, ನಾವು ಹೇಳೋದಲ್ಲ. ಈಗ ಹೆಂಗಾಗಿದೆ ಅಂದರೆ ಎಲ್ಲದಕ್ಕೂ ನಾವು ಹೇಳಬೇಕಾಗಿದೆ. ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದ್ರೆ ಒಂದು ಸಣ್ಣ ಘಟನೆ ಆದರೂ ಅದನ್ನು ನೋಡಿ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಇಲ್ಲ ನಾವು ಮೊದಲೇ ಮಾಡಿದ್ದೀವಿ ಅನ್ನೋದು ಭಾಳ ಕಡಿಮೆ ಆಗಿದೆ. ಅದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾಯಿದೆ. ಸೊ ಅದಕ್ಕೆ ನಾವು ಕೂಡ ಇತ್ತಿತ್ತಲಾಗಿ ಪೊಲೀಸ್ ಇಲಾಖೆಯಲ್ಲಿ ಭಾಳಷ್ಟು ಸಮಸ್ಯೆಗಳ ನೋಡಿದ್ದೀವಿ. ಒಂದು ವರ್ಷ ನೀವು ನೋಡಿದ್ದೀರಿ, ನಾವು ನೋಡಿದ್ದೀವಿ. ಹೀಗಾಗಿ ನಮ್ಮ ಕೆಲಸ ಮಾಡಬೇಕಷ್ಟೇ, ಕೆಲಸ ಮಾಡಬೇಕು, ಕಾನೂನು ಸುವ್ಯವಸ್ಥೆ ಸರಿಗಿಡಬೇಕು, ಜನರ ಕೆಲಸ ಫಾಸ್ಟಾಗಿ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ. ಕೆಲಸ ಯಾರು ಮಾಡ್ತಾರೋ ಅವ್ರನ್ನ ಇಟ್ಕೊಳ್ತೀವಿ, ಇಲ್ಲಾಂದ್ರೆ ಮತ್ತು ಅನಿವಾರ್ಯ. ನಮಗೆ ಜನ ಮುಖ್ಯ, ಇಲ್ಲಿ ಕಾನೂನು ಸುವ್ಯವಸ್ಥೆ ಮುಖ್ಯ. ಯಾಕಂದರೆ ಈ ಘಟನೆಗಳ ಮುಂಚೆನೇ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿಲ್ಲ. ಮುಂಚೆನೇ ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ. ಅವಾಗ ಇವರು ಅಡ್ವಾನ್ಸ್ ಆಗಿ ಕ್ರಮ ಕೈಗೊಂಡ್ರೆ ಇಂಥವೆಲ್ಲ ಆಗೋದಿಲ್ಲ. ಸೊ ಅದಕ್ಕೆ ಇದು ಉದಾಹರಣೆ ಅಂದರೆ ಪೊಲೀಸ್ ಇಲಾಖೆ ಇರ್ಬೋದು. ಮತ್ತು ಮುಂದೆ ಯಾವ್ದಾರು ಕೂಡ ನಾವು ಅದೇ ರೀತಿ ಇದೇ ಕ್ರಮ ಕೈಗೊಳ್ಳೋದು, ನೋ ಡೌಟ್. ಅದರಲ್ಲಿ ಅವ್ರವ್ರ ಮಾಡ್ಬೇಕು, ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕು. ನಾವು ಅವ್ರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ತನ್ನ ಇಲಾಖೆ ತನ್ನ ಜನಕ್ಕೆ ಹೆಂಗೆ ಸೇವೆ ಕೊಡಬೇಕು, ಅವ್ರ ಡ್ಯೂಟಿ ಅವ್ರು. ಪಂಚ ಗ್ಯಾರಂಟಿಗಳು ರಾಜ್ಯದಲ್ಲಿ ಸರ್ಕಾರ ಸರಿಯಾಗಿ ಜಾರಿಗೆ ಬರ್ತಾ ಇಲ್ಲ ಅಂತ ಹೇಳಿ ಒಂದು ಆರೋಪ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಮಹಿಳೆಯರು ಕೊಡ್ಬೇಕಂತ 2,000 ಹಣ ಆಗಿರ್ಬೋದು. ಅಲ್ಲ, ಪ್ರತಿ ಸಾರಿ ಲೇಟ್ ಆಗ್ತಿತ್ತು, ಆಗಿದ್ರೆ ಏನು ಹೊಸದಲ್ಲ. ಈಗ 2 ವರ್ಷದಲ್ಲಿ ಸುಮಾರು ಸಾರಿ 3 ತಿಂಗಳಿಗೊಂದು ಸಾರಿ ಕೊಡ್ತೀವಿ. 2 ತಿಂಗಳಂತಿ ಕಂಪಲ್ಸರಿ. ವಿರೋಧ ಪಕ್ಷ ಆರೋಪನ ಈಗ ಗೆರೆ ಹೊಡೆದಂಗೆ ಇವತ್ತು 30 ತಾರೀಕು 5 ಗಂಟೆಗೆ ಜಮಾ ಆಗ್ಬೇಕಂತಾರೆ ಅವರು. ಅದೊಂದು ದೊಡ್ಡ ಆರೋಪ. ಅದೇ ದೊಡ್ಡ ಸಾಧನೆ ಅವ್ರದ್ದು. ಅದು 5 ದಿವಸ ಬಿಟ್ಟು ಆಗ್ಬೋದು, ನಮ್ಮ ಒಂದು ತಿಂಗಳು ಬಿಟ್ಟು ಆಗ್ಬೋದು. ಸರ್ಕಾರದ ವ್ಯವಸ್ಥೆಯಲ್ಲಿ ಯಾವುದೂ ಕೂಡ ಆಗೋಲ್ಲ. ಮತ್ತು ನಾವು ಎಲ್ಲಿ ತಪ್ಪಿಸಿದೆ ಇಲ್ಲಿ. ಅವರು ಈಗ ಉಪಮುಖ್ಯಮಂತ್ರಿಗಳು ನಮ್ಮ ಕಡೆ ಹೇಳಿದ್ರು, ನಾವು ತಿಂಗಳ ಎಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ, ನಿಮಗೆ ಮಾತು ಕೊಟ್ಟಿದ್ದೀವಿ. ಇಲ್ಲ, ತಿಂಗಳ ಮಾತು ಕೊಡಲಿ ಬಿಡಲಿ, ತಿಂಗಳ ಅಂತ ಇದೆಯಾರ ಅದು ಲೇಟ್ ಆಗ್ತೈತೆ ಅಷ್ಟೇ. ಈಗ ಸುಮಾರು ಸಲ ಲೇಟ್ ಆಗಿದೆ. ಈಗ ಕೂಡ ನಾವು 2 ತಿಂಗಳು ಕೊಟ್ಟಿದ್ದೀವಿ. ಈಗ ಒಂದೊಂದು ಸಾರಿನ 2 ತಿಂಗಳು ಕೂಡಿಸಿ ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಏನು ಅದು ಸಾರ್ವಜನಿಕ ಚರ್ಚೆ ಅಲ್ಲ ಅದು. ತೊಗೊಳೋರು ತೊಗೊಳ್ತಿದ್ದಾರೆ, ಕೊಡೋರು ಕೊಡ್ತಾ ಇದ್ದಾರೆ. ಅದ್ರ ಮಧ್ಯೆ ಬೇರೆಯವ್ರಿಗೆ ಏನು ಕೆಲಸ ಅಂದರೆ ಯಾವುದು ಅದಕ್ಕಿಂತ ಮೊದಲೇ ಇದೆಯಲ್ಲ, ಮೊದಲೇ ಇದರಲ್ಲಿ ರೂಲ್ಸಲ್ಲಿ ಇದೆ. ಅವ್ರಿಗೆ ಪ್ರೋತ್ಸಾಹಧನ ಏನಂತಾರೆ, ಅದಕ್ಕೆ ನಾವು ಗೌರವಧನ. ಜಿಲ್ಲಾಧ್ಯಕ್ಷಗೆ ಇಷ್ಟಿದೆ, ಸ್ಟೇಟ್ನವ್ರಿಗೆ ಇಷ್ಟಿದೆ, ತಾಲೂಕದವ್ರಿಗೆ ಇಷ್ಟಿದೆ ಅಂತ ಮುಂಚೆನೇ ಇದೆ. ಅದೇನು ಪ್ರಶ್ನೆ ಇಲ್ಲ. ಆ ಅಮೌಂಟ್ ಹೋಲಿಕೆ ಮಾಡಿ ಇವು ಭಾಳ ವ್ಯತ್ಯಾಸ ಇದೆ. ಅದು 60,000 ಕೋಟಿ. ಇದು ಅದಕ್ಕೆ ಕಂಪೇರ್ ಮಾಡಿ ಭಾಳ ಕಡಿಮೆ ಇದೆ. ಯಾಕಂದ್ರೆ ನಾವು ಮೊದಲೇ ಅನೌನ್ಸ್ ಮಾಡಿದ್ದೀವಿ, ಇರೋದು ಸರ್ಕಾರ ಆದೇಶ ಮಾಡಿದೆ, ಹೀಗಾಗಿ ಕೊಡ್ತಾ ಇದ್ದೀವಿ ಅಷ್ಟೇ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತೇಳಿ ಕಮಲ್ ಹಾಸನ್ ಹೇಳಿಕೆ ಕೊಟ್ಟಿದ್ದಾರೆ. ಸಾಕಷ್ಟು ವಿವಾದ, ಚರ್ಚೆ ಗ್ರಾಸ ಆಗಿದೆ. ಆವತ್ತೇ ಖಂಡಿಸೋದೇ ಪ್ರಶ್ನೆ. ಎಲ್ಲರೂ ಖಂಡಿಸಲೇಬೇಕು, ಖಂಡಿಸಿದ್ದಾರೆ. ಎಲ್ಲರೂ ಖಂಡಿಸ್ಬೇಕಂತೇನಿಲ್ಲ. ಒಬ್ಬರು ಕರ್ನಾಟಕದ ಅದು ಧ್ವನಿ ಆದರೆ ಎಲ್ಲರೂ ಧ್ವನಿನೇ. ಯಾಕಂದ್ರೆ ಅಂಥ ವಿಷಯ ಬಂದಾಗ ನಾವು ಪ್ರತ್ಯೇಕವಾಗಿ ಹೇಳಬೇಕಂತಿಲ್ಲ. ಈಗ ಕನ್ನಡ ಬಗ್ಗೆ ಅಪಮಾನ ಮಾಡಿದ್ರೆ ಎಲ್ಲರೂ ಖಂಡಿಸಲೇಬೇಕಾಗ್ತದೆ. ಕನ್ನಡ ಭಾಳ ದೊಡ್ಡ ಇತಿಹಾಸ ಇದೆ. ಅದಕ್ಕೆ ಸುಮಾರು 1000 ವರ್ಷದಿಂದ ಬೆಳೆದು ಬಂದಂಥ ಅದು ಲಿಪಿ, ಭಾಷೆ. ಹೀಗಾಗಿ ಅವ್ರು ಯಾವ ದೃಷ್ಟಿಕೋನ ಇಟ್ಕೊಂಡು ಅದನ್ನು ಹೇಳಿದಾರೆ ನಮಗೆ ಗೊತ್ತಿಲ್ಲ. ಆದರೂ ಕೂಡ ಕನ್ನಡಕ್ಕೆ ಅವ್ರು ಏನೇ ಹೇಳಿದ್ರು ಕೂಡ ಅದು ಕೇಳಿಗೇನು ಬರೋಲ್ಲ. ಅದರದೇ ಅಂಥ ಗೌರವ, ಭಾಷೆಗೆ ಸ್ಥಾನಮಾನ ಇದ್ದೇ ಇದೆ. ಅವ್ರು ಯಾಕೆ ಹೇಳ್ಯಾರು, ಹೆಂಗೆ ಹೇಳ್ಯಾರು ಅನ್ನೋದು ಅದು ಪ್ರಶ್ನೆ ಆಗಿ ಉಳಿದಿದೆ. ಸೊ ಈಗಾಗಲೇ ಎಲ್ಲರೂ ಖಂಡಿಸಿದ್ದೀವಿ, ಮಾಡಿದ್ದೀವಿ. ಮತ್ತಿನ ದಿವಸ ಅದನ್ನೇ ಮಾಡಿದ್ರೆ ಏನಾಗ್ತಿರಲಿಲ್ಲ. ಸರ್, ಈಗ 6 ವರ್ಷಕ್ಕೆ ಒಂದು ಟ್ವೀಟ್ ಮಾಡಿದ್ದಾರೆ ಸರ್. ಈಗಂತ ಸೇಮ್ ಅವರು ಔಟ್ ಗೋಯಿಂಗ್ ಸೇಮ್ ಸಚಿವರು ಯಾರು ಕೂಡ ಅವ್ರು ಮಾತು ಕೇಳ್ತಾ ಇಲ್ಲ. ಹಂಗೆ ಹೇಳ್ತಾರೆ ಅವ್ರು. ಯಾವಾಗ ಹೇಳ್ತಾರೆ, ನೀವು ಟ್ವೀಟ್ ಓದ್ತಾರೆ ನೋಡ್ರಿ, ನೋಡ್ರಿ ಅವ್ರು ಹಂಗೆ ದಿವಸ ಮಾಡ್ತಾರೆ. ಅವ್ರ ಮಾತು ಕೇಳ್ತಾ ಇಲ್ಲ. ಅವರು CM ಹೋಗ್ತಾರೆ, ಇವರು CM ಹೋಗ್ತಾರೆ, ಅದನ್ನೇ ಹೇಳ್ತಾರೆ ಅವರು ಜನರ ಸಮಸ್ಯೆಗಳ ಬಗ್ಗೆ ಗಮನ ಬೆಳಕ ಚಲೋ ಅಂತ ಮಾಡಬೇಕು. ಅದನ್ನ ಮೀಟ್ರನಲ್ಲ, ಅದು ನಮ್ಮ ಪಕ್ಷದ ಸಮಸ್ಯೆ, ಅದು ಇವ್ರ ಸಮಸ್ಯೆ ಅಲ್ಲ ಅದು, ಅಥವಾ ರಾಜ್ಯದ ಸಮಸ್ಯೆ ಅಲ್ಲ ಅದು, ಅದು ನಮ್ಮ ಪಕ್ಷದ ಸಮಸ್ಯೆ ಅದು. ಇನ್ನೊಂದು, ಬೆಳಗಾವಿ ಜಿಲ್ಲೆಯಲ್ಲಿ ಸ್ಲಮ್ ಬೋರ್ಡ್ನಲ್ಲಿ 106 ಕೋಟಿ ರೂಪಾಯಿ ಅವಘಾತ ಆಗಿದೆ. 16 ಸ್ಟಿಲ್ ಹಾಕ್ಬೇಕಿದ್ರೆ 12 ಹಾಕಿದ್ರೆ ಆಮೇಲೆ ವಂಚಿತರಾಗರು ಏನಂತಾರಲ್ಲ ಫಲಾನುಭವಿಗಳು, ಅವರಂದ್ರೆ ದುಡ್ಡು ತೊಗೊಂಡಿದ್ದಾರೆ. ಆದ್ರೆ ಕಾಮಗಾರನೂ ಆಗಿಲ್ಲ. ಪಾಪ ಈ ಕಡೆ ಅವ್ರ ಮನೆಯೂ ಇಲ್ಲ, ಈ ಕಡೆ ಸೂರ್ಯನೂ ಇಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಆ ನಿಟ್ಟಿನಲ್ಲಿ ಅವ್ರ ವಿರುದ್ಧ ಯಾವ ಅದು ಯೂಶಲಿ ನಮ್ಮ ರಾಜು ಶೇಟ್ ಅವ್ರಿಗೆ ಜಾಸ್ತಿ ನಾಲೆಜ್ ಇದೆ. ಯಾಕಂದ್ರೆ ಸಿಟಿಗೆ ಮಾತ್ರ ಸೀಮಿತವಾಗಿರುವಂಥ ಸ್ಕೀಮ್ ಅದು.
ಡಿ ಸಿ ಅವ್ರಿಗೆ ಹೇಳ್ತೀವಿ, ನೀವು ಹೇಳ್ದಂಗೆ ಆಗಿರ್ಬೋದು. ನಾವು ಕೂಡ ಅವನು ಕೇಳಿ ಮೀಟಿಂಗ್ನಾಗೂ ಅವನು ಸಿಗೋಲ್ಲ, ನಮ್ಗೆ ಕರೆಸಿದ್ದು 2 ಸಲನೂ ಬಂದಿಲ್ಲ ಅವನು. ಅಲ್ಲಿ ಸ್ಪಾಟಿಗೆ ಹೋದ್ರೆ ಸರ್ ಎಲ್ಲಾನು ಬಯಲಾಗೆ ಕಾಣ್ತಿದ್ರು, ಎಲ್ಲ ಓಪನ್ ಅದರಲ್ಲಿ ಉತ್ತರದಲ್ಲಿ ಸ್ವಲ್ಪ ಓಕೆ ಸರ್, ಅದೇನ್ ಮಾಡಿದ್ರು? ದಕ್ಷಿಣದಂತೂ ಪೂರಾ ಹಳ್ಳಾಡಿಸ್ಬಿಟ್ಟು. MB ಬುಕ್ ಅಲ್ಲಿ 16 mm ರಾಡ್ ಅಂತ ಹಾಕಿದ್ದಾರೆ. ಅಲ್ಲಿ ಹಂಗೆ ಹಾಕಿರ್ತಾರೆ. ಅಲ್ಲಿ ವರ್ಕ್ ಹಾಕಿದ್ರೆ ಮಾತ್ರ 12 mm ಸ್ಟೀಲ್ ಅಲ್ಲಿ ಇದಾಗಿದೆ. ನೋಡೋಣ ಇವತ್ತು ಕಾಮಗಾರಿ ಮಾಡಿದ್ರೆ ಇಲ್ಲಿ MB ಎಸ್ಟಿಮೇಟ್ ಅಲ್ಲಿ ಏನಿದೆ ಅದು MB ರೆಕಾರ್ಡ್ ಮಾಡಿದ್ದಾರೆ. ನೋಡೋಣ ಇವತ್ತು ಡಿ ಸಿ ಅವ್ರಿಗೆ ಹೇಳ್ತೀವಿ ಎನ್ಕ್ವೈರಿ ಮಾಡಲಿಕ್ಕೆ. ಇವತ್ತು ಹೇಳೋಣ. ದೇಶಾದ್ಯಂತ ಒಂದು ಚರ್ಚೆ ಇದೆ, ಈ ಸಲ ಕಪ್ ನಮ್ದು ಯಾವುದೇ ನಾಳೆ